ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅರ್ಚಕರು ಪೂಜೆಯನ್ನು ಸಲ್ಲಿಸ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆ ಮತ್ತು ಕೆಲವು ದೇವಸ್ಥಾನಗಳಲ್ಲಿ ವಾರಕ್ಕೊಮ್ಮೆ ಪೂಜೆಯನ್ನು ನಡೆಸ್ತಾರೆ. ಇದನ್ನು ಕೂಡ ಅರ್ಚಕರೇ ಮಾಡ್ತಾರೆ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಗ್ರಾಮದ ಶಕ್ತಿ ದೇವತೆಯೊಂದರ ದೇವಸ್ಥಾನದಲ್ಲಿ ಅರ್ಚಕರಿಲ್ಲದೆ ಭಕ್ತಾದಿಗಳು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಕೊಂಡು ಹೋಗುವಂತಹ ದೇವಸ್ಥಾನವೊಂದರ ಬಗ್ಗೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಪಟ್ಟಣದ ಮುಖ್ಯ ರಸ್ತೆ ಬದಿಯಲ್ಲಿರುವ ನೂರಾರು ವರ್ಷಗಳ ಹಿಂದಿನ ಗ್ರಾಮ ದೇವತೆಯಾದ ಶ್ರೀ ಬೀರಲಿಂಗೇಶ್ವರ ಹಾಗೂ ಶ್ರೀ ಪ್ರಬಲಭೈರವಿ ತೆರೆದ ದೇವಸ್ಥಾನದ ಬಗ್ಗೆ. ಫ್ರೆಂಡ್ಸ್, ನೂರಾರು ವರ್ಷಗಳಿಂದ ಪಟ್ಟಣದ ಮುಖ್ಯ ರಸ್ತೆ ಬದಿಯಲ್ಲಿ ಗ್ರಾಮ ದೇವತೆಯ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ರು. ಗ್ರಾಮ ದೇವತೆಯಾಗಿದ್ದರಿಂದ ಈ ದೇವರಿಗೆ ಗುಡಿಯಾಗಲಿ ದೇಗುಲವಾಗಲಿ ಕಟ್ಟಿರಲಿಲ್ಲ. ಈ ಸನ್ನಿಧಿಯ ಸುತ್ತಮುತ್ತಲಿನ ಕೆಲವರು ಮಾತ್ರ ಕಲ್ಲಿನ ಮೂರ್ತಿಗೆ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ರು. ಆದರೆ ಕಾಲಕ್ರಮೇಣ ಸ್ಥಳೀಯರು ಇಲ್ಲಿಗೆ ಬಂದು ಪೂಜೆ ಮಾಡೋದನ್ನು ನಿಲ್ಲಿಸೇ ಬಿಟ್ಟರು. ಇದೊಂದು ಗ್ರಾಮದ ಶಕ್ತಿ ದೇವತೆಯ ಸನ್ನಿಧಿಯಾಗಿರೋದನ್ನು ಸಹ ಜನ ಮರೆತುಬಿಟ್ರು. ಈ ಸನ್ನಿಧಿಯಲ್ಲಿ ಪೂಜೆ ಮಾಡುವವರಿಲ್ಲದೆ ಕಾಡು ಪೊದೆ ಬೆಳೆದು ಅನಾಥವಾಗಿತ್ತು. ನಂತರದ ದಿನಗಳಲ್ಲಿ ಶನಿವಾರ ಸಂತೆ ಪಟ್ಟಣದಲ್ಲಿ ಯುವಕರು ಹದಿಹರೆಯದ ಮಕ್ಕಳಿಗೆ ಸಾವು ನೋವಾಗುವುದು ಇನ್ನೂ ಮುಂತಾದ ಸಮಸ್ಯೆಗಳು ತಲೆದೋರಿದಾಗ 2018ರಲ್ಲಿ ಈ ಸಮಸ್ಯೆಗಳನ್ನು ಮನೆಗಂಡ ಇಲ್ಲಿಯ ಜನರೆಲ್ಲರೂ ಒಗ್ಗಟ್ಟಾಗಿ ತಂತ್ರಿಗಳ ಮೊರೆಯನ್ನು ಹೋಗಿ ಅಷ್ಟಮಂಗಳ ಶಾಸ್ತ್ರ ನೋಡಿಸಿದಾಗ ಹಲವಾರು ವರ್ಷಗಳಿಂದ ಗ್ರಾಮದ ಶಕ್ತಿ ದೇವತೆಯ ಸನ್ನಿಧಿಯನ್ನು ಕಡೆಗಣಿಸಿ ಪೂಜೆ ಮಾಡದೆ ಹಾಗೆ ಬಿಟ್ಟಿರೋದ್ರಿಂದ ಸಾವು ನೋವಿನ ಸಮಸ್ಯೆಗೆ ಇದು ಕಾರಣವಾಗಿದೆ ಅಂತೇಳಿ ತಂತ್ರಿಗಳು ಹೇಳಿದ್ದರು. ಅದೇ ರೀತಿಯಲ್ಲಿ 2018ರಲ್ಲಿ ಗ್ರಾಮದ ಶಕ್ತಿ ದೇವತೆಯ ಸನ್ನಿಧಿಯನ್ನು ಜೀರ್ಣೋದ್ಧಾರಗೊಳಿಸಿ ಶ್ರೀ ಬೀರಲಿಂಗೇಶ್ವರ, ಶ್ರೀ ಪ್ರಬಲಭೈರವಿ ದೇವರ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪಿಸಲಾಯಿತು. ಈ ಗ್ರಾಮ ದೇವತೆಯ ಸನ್ನಿಧಿಗೆ ಪಟ್ಟಣದಲ್ಲಿರುವ ಶ್ರೀ ಗಣಪತಿ ದೇವಸ್ಥಾನ, ಶ್ರೀರಾಮ ಮಂದಿರ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿರುವ ದೇವಸ್ಥಾನಗಳು, ಊರೊಡೆಯ, ಮಾರಿಯಮ್ಮ ಇನ್ನೂ ಮುಂತಾದ ಗುಡಿಗಳು ಒಡಪಡೋದರ ಜೊತೆಯಲ್ಲಿ ಮುಸ್ಲಿಂ ಬಾಂಧವರ ಪ್ರಾರ್ಥನಾ ಕೇಂದ್ರವಾಗಿರುವ ಮಸೀದಿಯೂ ಸೇರಿಕೊಂಡಿರುವುದರಿಂದ ಮುಸ್ಲಿಂ ಬಾಂಧವರು ಜಾತಿ ಧರ್ಮವನ್ನು ಮರೆತು ಗ್ರಾಮ ದೇವತೆಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಗ್ರಾಮ ದೇವತೆ ದೇವಸ್ಥಾನದ ವಾರ್ಷಿಕೋತ್ಸವ ಪೂಜೆಯಲ್ಲಿ ಪಟ್ಟಣದ ದೇವಸ್ಥಾನ, ಅಕ್ಕಪಕ್ಕದ ಗ್ರಾಮಗಳಲ್ಲಿರುವ ದೇವಸ್ಥಾನಗಳಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಿ ಪೂಜೆಯನ್ನು ಮಾಡೋದರ ಜೊತೆಯಲ್ಲಿ ಮಸೀದಿಯಲ್ಲೂ ವಿಶೇಷ ಪ್ರಾರ್ಥನೆಯನ್ನು ಮಾಡ್ತಾರೆ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆ ದಿನ ಹಾಗೂ ದೇವಸ್ಥಾನದ ವಾರ್ಷಿಕೋತ್ಸವದ ದಿನದಲ್ಲಿ ಮಾತ್ರ ಅರ್ಚಕರನ್ನು ಕರೆಸಿ ಪೂಜೆಯನ್ನು ಮಾಡಿಸೋದರ ಹೊರತುಪಡಿಸಿದಂತೆ ಇನ್ನುಳಿದ ದಿನಗಳಲ್ಲಿ ಭಕ್ತರೇ ಇಲ್ಲಿಗೆ ಬಂದು ಸ್ವತಃ ಪೂಜೆಯನ್ನು ಮಾಡ್ತಾರೆ. 2018ರಿಂದ ದೇವಸ್ಥಾನ ಸಮಿತಿಯನ್ನು ರಚಿಸಲಾಗಿದ್ದು ದೇವಸ್ಥಾನ ಸಮಿತಿಯವರು ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವೀಗ ಬೀರಲಿಂಗೇಶ್ವರ ಪ್ರಬಲಭೈರವಿ ಸನ್ನಿಧಿಗೆ ಹೋಗೋಣ. ಭಕ್ತರನ್ನು ದೇವಸ್ಥಾನ ಸಮಿತಿಯವರನ್ನ ಮಾತಾಡ್ಸೋಣ. ಏನಂತೀರಾ?
ರಮ್ಮ, ನಮಸ್ಕಾರ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ನಾಗರತ್ನ. ಇದೇ ಊರ ನಿಮ್ಮದು? ಇದೇ ಊರು. ಈ ದೇವಸ್ಥಾನ ಎಷ್ಟು ವರ್ಷ ಆಯ್ತಮ್ಮ ಇದು? ಇದು 4 ವರ್ಷದ ಹಿಂದಿನ. ನಿಮಗೆ ಎಷ್ಟು ವರ್ಷ ಅಮ್ಮ ಇವಾಗ? ನನಗೆ ಈಗ 74. ಏನು ದೇವರು ಹೆಸರು ಹೆಸರೆಂತ? ಇದು ಬೀರಲಿಂಗೇಶ್ವರ. ಬೀರಲಿಂಗೇಶ್ವರ, ಹಾಂ, ಪ್ರಬಲ ಭೈರವಿ ಬೀರಲಿಂಗೇಶ್ವರ ಅಂತ ಅಂದ್ಕೊಂಡು ಇದ್ರದ್ದು ಭಾಳ ಮಹಿಮೆ ಇದೆ. ಇದು ನಮ್ಮ ಶರ್ಮಸತೆ ಮೇನ್ ರೋಡಲ್ಲೇ ಇದೆ. ಇದು ಬರ್ತಾ ಇದ್ದಾರಾ ಅಮ್ಮಕ್ಕೆ? ಭಕ್ತರು ತುಂಬ ಜನ ಬರ್ತಾ ಇದ್ದಾರೆ. ಮತ್ತೆ ಇದು ಓಪನ್ ಆಗಿಲ್ವಾ? ಅರ್ಚಕರು ಇಲ್ಲ ಅಲ್ಲ ದೇವಸ್ಥಾನಕ್ಕೆ? ಅರ್ಚಕರು ಬೆಳಗ್ಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬೆಳಗ್ಗೆ ಸಂಜೆ 2 ಟೈಮು ಬಂದು ಅದು ಮಾಡ್ತಾರೆ. ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ತುಂಬ ನಿಮ್ಮ ಹೆಸರು? ನಮಸ್ಕಾರ. ನಿಮ್ಮ ಹೆಸರು? ದೇವಾಂಬಿಕಾ ಮಹೇಶ್ ಅಂತ. ಇದೇ ಊರಾ? ಇದೇ ಊರು. ಹಾಂ. ಈ ಬೀರಲಿಂಗೇಶ್ವರದ ದೇವಸ್ಥಾನದ ಪಕ್ಕದ್ದೇ ನಮ್ಮದು ಮನೆ. ಹಾಂ ಹಾಂ ನಮ್ಮದು ಇದು ದೇವರು ಮೊದಲು ಫುಲ್ಲು ಕೆಳಗಡೆ ಇತ್ತು, ಹಾಂ ಹಾಂ ನೆಲದಲ್ಲಿ ಇತ್ತು. ಎಲ್ಲ ಪೂಜೆ ಗೀಜೆ ಏನೂ ನಡೀತಾ ಇರಲಿಲ್ಲ. ನಮ್ಮ ಮಾವ ಅದನ್ನ ಒಂದು ಕಟ್ಟೆ ಮಾಡಿ ಇದು ಮಾಡಿಸಿದ್ರು. ಓಕೆ. ಆಮೇಲೆ ಈಗ ದೇವಸ್ಥಾನದಿಂದ ಕಮಿಟಿ ಮಾಡಿಕೊಂಡು ಹಾಂ ಹಾಂ ಅವರು ಅದನ್ನೆಲ್ಲ ಪ್ರತಿಷ್ಠಾಪನೆ ಕರೆಕ್ಟಾಗಿ ಮಾಡಿ, ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತಾರೆ. ಪ್ರತಿ ಅಮಾವಾಸ್ಯೆನಲ್ಲಿ ಪೂಜೆ ಮಾಡ್ತಾರೆ. ಅಮಾವಾಸ್ಯೆ ಪೂಜೆಯಲ್ಲಿ ಯಾರು ಬೇಕಾದರೂ ಊರವರು ಪೂಜೆ ಮಾಡ್ಬೋದು. ಎಲ್ಲ ಕುಂಬ್ನವರು ಬರ್ತಾರೆ, ಎಲ್ಲ ಕುಂಬ್ಳೂರು ಬರ್ತಾರೆ, ಎಲ್ಲ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಹಿಂದೂಗಳು ಬರ್ತಾರೆ. ಯಾರು ಬೇಕಾದರೂ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಫಂಕ್ಷನ್ಗಳಲ್ಲೂ ಅವರು ಸಹ ದೇಣಿಗೆಯನ್ನು ಸಹ ಕೊಡ್ತಾರೆ. ಎಷ್ಟು ದೇವರು ಇದೆಯಮ್ಮ ಇಲ್ಲಿ? ಇಲ್ಲಿ ಈಗ ಒಟ್ಟು 7 ದೇವರು ಇದೆ. ಬೀರಲಿಂಗೇಶ್ವರ, ಹಾಂ ಹಾಂ ಪ್ರಬಲ ಭೈರವಿ ದೇವಿ ಅಂತ, ಇದು ಗ್ರಾಮ ದೇವತೆ. ಇದು ಗ್ರಾಮ ದೇವತೆ. ಶನಿವಾರ ಸಂತೆ ಗ್ರಾಮ ದೇವತೆ. ಗ್ರಾಮ ದೇವತೆ. ವಾರ್ಷಿಕೋತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಿನ ಆಡಳಿತ ಮಂಡಳಿಯವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಕಾಂತರಾಜ್ ಅಂತ. ಕಾಂತರಾಜ್ ಅಂತೇಳಿ. ಏನಾಗಿದ್ದೀರಾ ನೀವು? ಬೀರಲಿಂಗೇಶ್ವರ ಪ್ರಬಲ ದೇವಿ ಅಧ್ಯಕ್ಷ, ಹಾಲಿ ಅಧ್ಯಕ್ಷ ನಾನು. ಎಷ್ಟು ವರ್ಷ ಆಯಿತು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ? ಸಾಮಾನ್ಯವಾಗಿ ಇದು 400 ವರ್ಷದಿಂದ ಬ್ರಿಟಿಷ್ ಕಾಲದಿಂದಲೂ ಇದ್ದಂಥ ದೇವಸ್ಥಾನ. ಇವಾಗ ನಾವು ಒಂದು 5 ವರ್ಷದಿಂದ ಪುನರ್ ಪ್ರತಿಷ್ಠಾಪನೆ ಮಾಡಿ ವರ್ಷಕ್ಕೊಮ್ಮೆ ಪೂಜೆ ಮಾಡ್ತೇವೆ. ದೇವತೆಗಳಿದ್ದಾವೆ, ಗ್ರಾಮ ದೇವತೆ ಅಂತ ಹೇಳ್ತೀರಲ್ಲ, ಯಾವ್ಯಾವ ದೇವತೆ ಇದು ಗ್ರಾಮಗಳ ಬಿದರೂರು ಎಮ್ಮನೆನ ಒಂದು ಗ್ರಾಮ ಇದು ದೇವತೆಗಳೆಲ್ಲ ಒಟ್ಟಿಗೆ ಮಾಡಿ ಒಂದು 6-7 ದೇವಸ್ಥಾನಗಳಿಂದ ಸೇರಿ ಪರಿವಾರ ದೇವರುಗಳು ಮಾಡಿದ್ದೀವಿ. ಈ ದೇವಸ್ಥಾನ ಅಭಿವೃದ್ಧಿಪಡಿಸಿ ಎಷ್ಟು ವರ್ಷ ಆಯ್ತು ಇದು? ಅದು 2018ನೇ ಇಸ್ವಿಯಲ್ಲಿ ಫಸ್ಟು ಪುನರ್ ಪ್ರತಿಷ್ಠಾಪನೆ ಮಾಡಿದ್ವಿ. ಅದಕ್ಕಿಂತ ಮುಂದೆ ಯಾವ ರೀತಿ ಇತ್ತು ಇದು? ಅದಕ್ಕಿಂತ ಮುಂಚೆ ಕಲ್ಲಿನ ಚಪ್ಪಡಿಲಿತ್ತು. ಹಾಂ. ವರ್ಷಕ್ಕೊಮ್ಮೆ ಒಂದು ಪೂಜೆ ಆಗ್ತಾಯಿತ್ತು ಅಷ್ಟೇ. ನಮಸ್ತೆ ಸರ್. ನಮಸ್ತೆ ತಮ್ಮ ಹೆಸರು? ಸರ್, ನಾನು ಶರಶೇಖರ್ ಅಂತೇಳಿ, ಏನಾಗಿದೆ ಸರ್? ಶನಿವಾರ ಸಂತೆ ನಿವಾಸಿ, ಬೀರಲಿಂಗೇಶ್ವರ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷ. ದೇವಸ್ಥಾನದ ಬಗ್ಗೆ ಹೇಳ್ತೀರಾ ಸರ್? ಸರ್, ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು 400 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಅಂದರೆ ಇದು ಸಾರ್ವಜನಿಕವಾಗಿ ನಿರ್ಲಕ್ಷ್ಯಗೊಂಡಿತ್ತು. ಅಕ್ಕಪಕ್ಕ ಸುತ್ತಮುತ್ತಲ ಮನೆಯವರು ಹಾಗೂ ನಾವು ಬಿದರೂರು ಗ್ರಾಮಸ್ಥರು ಈ ದೇವಸ್ಥಾನದಲ್ಲಿ ಬಂದು ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತಾಯಿದ್ವಿ. ಹಾಗೆ ಸುತ್ತಮುತ್ತಲಿನ ಮನೆಯವರು ಪ್ರತಿ ದಿನ ಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಊರಿನಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಅಂದರೆ ತಾಂಬೂಲ. ಇಲ್ಲಿನ ಊರಿನ ಯುವಕರು 20-25 ವರ್ಷ ಪಟ್ಟ ಯುವಕರು, 18-25 ವರ್ಷ ಪಟ್ಟ ಯುವಕರು ದುರ್ಮರಣಕ್ಕೆ ಈಡಾಗ್ತಾಯಿದ್ರು. ಆವಾಗ ಒಂದು ತಾಂಬೂಲ ಪ್ರಶ್ನೆ ಮಾಡುವ ಅಂತೇಳಿ ರಾಮ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ಮಾಡಿದ್ರು. ತಾಂಬೂಲ ಪ್ರಶ್ನೆ ನಿಮ್ಮ ಹೆಸರು? ನಮ್ಮ ಹೆಸರು ಸಾದಿಕ್ ಶರೀಫ್ ಸರ್. ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್, ಇದು ಒಂದು 5 ವರ್ಷದಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಸೇರಿ ವರ್ಷಕ್ಕೊಂದ್ಸತಿ ಎಲ್ಲ ಸೇರಿ ಒಂದು ಹಬ್ಬ ಆಚರಣೆ ಮಾಡ್ತೀವಿ. ಪೂಜೆ ಇಲ್ಲಿಂದ ಶುರುವಾಗಿ, ಗಣಪತಿ ಶುರುವಾಗಿ ರಾಮ ಮಂದಿರ ಮುಗಿಸಿ ಜಾಮಿಯಾ ಮಸೀದಿಗೆ ಬರ್ತಾರೆ ವರ್ಷ. ಬಂದು ಅಲ್ಲಿ ನಮ್ಮ ಗುರುಗಳು, ಸ್ವಾಮೀಜಿಗಳೆಲ್ಲ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಬಂದು ಸಂಜೆವರೆಗೆ ಪೂಜೆ ನಡೀತಾರೆ. ಊರಲ್ಲಿ ಒಂದು ಒಳ್ಳೆ ಇದು ನಡೀತಾ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಮನು ಅಂತ ಹೇಳ್ಬಿಟ್ಟು. ಇದೇ ಊರ ನಿಮ್ಮದು? ನಮ್ದು ಇದೇ ಪಕ್ಕದ ಮನೆ. ಎದುರುಗಡೆ ಮನೆ ನಮ್ಮದು. ಡೈಲಿ ಬರ್ತೀರಾ ಪೂಜೆಗೆ? ಡೈಲಿ ಬರ್ತೀವಿ. ಪೂಜೆ ಮಾಡ್ತೀರಾ ಡೈಲಿ? ವಿಶೇಷ ಪೂಜೆ ಏನಾದ್ರು ಮಾಡ್ತೀರಾ? ವಿಶೇಷ ಪೂಜೆ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಆ ಟೈಮಲ್ಲಿ ಪೂಜೆ ನಡೀತದೆ. ಮತ್ತು ವರ್ಷಕ್ಕೊಂದ್ಸತಿ ಭಾರಿ ಚೆನ್ನಾಗಿ ಜೋರಾಗಿ ಪೂಜೆ ನಡೀತದೆ. ಆಗ ಎಲ್ಲ ಕಡೆ ಮೆರವಣಿಗೆ ಹೋಗಿ ಒಂದು ಮಧ್ಯಾಹ್ನ ಮತ್ತು ಸಂಜೆ ಅನ್ನ ಪ್ರಸಾದ ಎಲ್ಲ ಇರ್ತದೆ. ತುಂಬ ಚೆಂದಾಗಿ ವಿಜೃಂಭಣೆಯಿಂದ ಎಲ್ಲ ಸೇರ್ತಾರೆ. ಊರಿನ ಜನ ಎಲ್ಲ ಜನಾಂಗದವರು ಎಲ್ಲ
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.